ಇದು. ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ನಾನು ಕಾಂಗ್ರೆಸ್ ಅಲ್ಲ, ಈಗಲೂ ಕೂಡ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಆ ದೃಷ್ಟಿಯಿಂದ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ನಾನೀಗ ಭೇಟಿ ಮಾಡಿದ್ದೇನೆ. ಅವರು ಹೇಳಿದ್ದೇನೆ, ನಾನು ಧೈರ್ಯವಾಗಿದ್ದೇನೆ, ಅವರು ಧೈರ್ಯವಾಗಿದ್ದೇ ಇದ್ದಾರೆ. ಟಗರದು ದುರ್ದೈವ, ನಾನು ಅವ್ರ ಜೊತೆಯಲ್ಲಿ ಇರಲಿಲ್ಲ. ಇದ್ದಿದ್ರೆ ಆ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಆದರೆ ಇವತ್ತಿಂದ ಅವ್ರ ಜೊತೆಯಲ್ಲಿ ಪೂರ್ಣವಾಗಿ ಸಹಕರಿಸ್ತೇವೆ. ನಾವು ನಮ್ಮ ದಿಶೆಯಲ್ಲಿ ಇವತ್ತು ನಾನೇನು ಕರ್ನಾಟಕದ ಸ್ವಾಭಿಮಾನಿಗಳಿದ್ದಾರೆ ಅವರೆಲ್ಲರನ್ನೂ ತಗೊಂಡು ಯಾರ್ಯಾರು ಕರ್ನಾಟಕದ ಗೌರವವನ್ನು ಕಾಪಾಡಬೇಕು, ಕರ್ನಾಟಕದ ಸಂಸ್ಕೃತಿ ಕಾಪಾಡಬೇಕು ಅಂತ. ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಕರ್ನಾಟಕ ರಾಜ್ಯದ ಕನ್ನಡಿಗರ ಒಂದು ಪ್ರತೀಕ. ಅದು ಅವರನ್ನು ದಿಲ್ಲಿ ಮುಂದೆ ತಲೆಬಾಗಿಸದೆ ಪ್ರಧಾನಮಂತ್ರಿಗೆ ದೃಢವಾಗಿ ಎದ್ದು ನಿಂತು ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ನಾಯಕತ್ವ, ಇದೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಳಿಬೇಕು ಅಂತ ಮಾಡಿದ್ದಾರೆ ಇದು. ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ನಾನು ಕಾಂಗ್ರೆಸ್ ಅಲ್ಲ, ಈಗಲೂ ಕೂಡ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಆ ದೃಷ್ಟಿಯಿಂದ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ನಾನೀಗ ಭೇಟಿ ಮಾಡಿದ್ದೇನೆ. ಅವರು ಹೇಳಿದ್ದೇನೆ, ನಾನು ಧೈರ್ಯವಾಗಿದ್ದೇನೆ, ಅವರು ಧೈರ್ಯವಾಗಿದ್ದೇ ಇದ್ದಾರೆ. ಟಗರದು ದುರ್ದೈವ, ನಾನು ಅವ್ರ ಜೊತೆಯಲ್ಲಿ ಇರಲಿಲ್ಲ. ಇದ್ದಿದ್ರೆ ಆ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಆದರೆ ಇವತ್ತಿಂದ ಅವ್ರ ಜೊತೆಯಲ್ಲಿ ಪೂರ್ಣವಾಗಿ ಸಹಕರಿಸ್ತೇವೆ. ನಾವು ನಮ್ಮ ದಿಶೆಯಲ್ಲಿ ಇವತ್ತು ನಾನೇನು ಕರ್ನಾಟಕದ ಸ್ವಾಭಿಮಾನಿಗಳಿದ್ದಾರೆ ಅವರೆಲ್ಲರನ್ನೂ ತಗೊಂಡು ಯಾರ್ಯಾರು ಕರ್ನಾಟಕದ ಗೌರವವನ್ನು ಕಾಪಾಡಬೇಕು, ಕರ್ನಾಟಕದ ಸಂಸ್ಕೃತಿ ಕಾಪಾಡಬೇಕು ಅಂತ. ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಕರ್ನಾಟಕ ರಾಜ್ಯದ ಕನ್ನಡಿಗರ ಒಂದು ಪ್ರತೀಕ. ಅದು ಅವರನ್ನು ದಿಲ್ಲಿ ಮುಂದೆ ತಲೆಬಾಗಿಸದೆ ಪ್ರಧಾನಮಂತ್ರಿಗೆ ದೃಢವಾಗಿ ಎದ್ದು ನಿಂತು ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ನಾಯಕತ್ವ, ಇದೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಳಿಬೇಕು ಅಂತ ಮಾಡಿದ್ದಾರೆ.